ಇದಕ್ಕೇನು ಹೆಸರು ಇಟ್ಟಿಲ್ಲ, ಕುಟ್ಟಿ ಕುಟ್ಟಿ ಅಂತ ಕರಿತೀನಿ. ನನ್ನ ಮನೆಯಿಂದ ಸುಮಾರು ಒಂದು ಆ ಕಡೆ ಒಬ್ಬಟ್ಟು ಮಾಡ್ತಾರೆ, ಆ ಕಡೆ ಒಂದು 5-6 ರೋಡ್ ಬಿಟ್ಟು ಆ ಕಡೆ ಇರ್ತಾರೆ. ದಿನ ಊಟಕ್ಕೆ ಬರೋರು ನನ್ನ ಮನೆಗೆ. ಅಂದರೆ ಮುಟ್ಟಿಸ್ಕೊತಿರ್ಲಿಲ್ಲ. ನಾನು 1 ತಿಂಗಳಿಂದ ಪ್ರಯತ್ನ ಪಟ್ಟೆ, ಹೇಗಾದರೂ ಇದನ್ನು ಮುಟ್ಟಬೇಕು ಇವಳು, ಯಾಕೆಂದ್ರೆ ಇದು ಫೀಮೇಲು, ಅವಳಿಗೆ ಆಪ್ರೇಷನ್ ಮಾಡಿಸ್ಲೇಬೇಕು, ಇಲ್ಲಾಂದರೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದಕ್ಕೆ ಸುಮಾರು 1 ತಿಂಗಳಿಂದ ನಾನು ಪ್ರಯತ್ನ ಪಟ್ಟೆ, ಹೇಗಾದರೂ ಅವಳನ್ನ ಮುಟ್ಟೋಕ್ಕೆ. ಚೂರು ಮುಟ್ಸ್ಕೊಳ್ಳೋರು ಓಡ್ಬಿಡೋರು, ಜೊತೆಗೆ ನಮ್ಮವ್ರು ಬೇರೆ ಬೊಗಳ್ತಾ ಇದ್ರಲ್ಲ, ಆ ಬೈಕೆ ಓಡೋಗ್ಬಿಡೋಳು. ಸರಿ, ಇವತ್ತಿಗೆ ಫೈನಲಾಗಿ 1 ತಿಂಗಳಿಂದ ಇವತ್ತಿಗೆ ನನ್ನ ಫ್ರೆಂಡ್ ಆಗಿದೆ, ನನ್ನ ನಂಬಿದಾಳೆ. ಮತ್ತು ಇವಳ ಜೊತೆ ಇನ್ನೊಂದು ಮಗು ಬಂದಿತ್ತು. ಹೇಗೋ ನೈಸ್ ಮಾಡ್ಕೊಂಡು ಗೇಟ್ಗಳು ನಮ್ಮ ಮಕ್ಕಳನ್ನೆಲ್ಲ ಇಲ್ಲಿ ಕೂಡ ಹಾಕ್ಬಿಟ್ಟು ನೈಸ್ ಮಾಡಿ ಗೇಟ್ ಒಳಗಡೆ ಕರ್ಕೊಂಡ್ಬಿಟ್ಟೆ. ಗೇಟ್ ಒಳಗಡೆ ಬಂತು. ಆಮೇಲೆ ಮತ್ತೆ ಊಟ ಕೊಟ್ಟು ಇನ್ನೊಂದು ಮಗುಗೆ ಊಟ ಕೊಟ್ಬಿಟ್ಟು ಅದನ್ನು ವಾಪಸ್ ಕರ್ಕೊಂಡೋಗಿ ಅರ್ಧ ದಾರಿಗೆ ಬಿಟ್ಬಿಟ್ಟು ಬಂದುಬಿಟ್ಟೆ, ಯಾಕೆಂದ್ರೆ ಅದಿನ್ನೂ ಚಿಕ್ಕದು. ಸೊ ಇವಾಗ ನಾನು ಇವಳಿಗೆ ಆಪ್ರೇಷನ್ ಕಳಿಸ್ಬೇಕು. ಅವರಿಗೂ ಕಾಲ್ ಮಾಡಿದ್ದೀನಿ, ಅವರು 2 ಗಂಟೆ ಅಷ್ಟಲ್ಲಿ ಬರ್ತೀನಿ ಮೇಡಮ್ ಅಂತ ಹೇಳಿದ್ದಾರೆ. ನಾನು ಹೇಳೋದು, ಪ್ರಾಣಿಗಳಿಗೆ ಊಟ ಕೊಡೋದು ತುಂಬ ಇಂಪಾರ್ಟೆಂಟು, ಮಲ್ಕೊಳ್ಳೋಕೆ ಜಾಗ ಕೊಡೋದು ಇಂಪಾರ್ಟೆಂಟು, ಎರಡೂ ತುಂಬ ಇಂಪಾರ್ಟೆಂಟ್. ಆ ಎರಡಕ್ಕಿಂತ ಇಂಪಾರ್ಟೆಂಟು ಆಪ್ರೇಷನ್ ಮಾಡಿಸೋಂಥದ್ದು, ಅಂದರೆ ಮರಿ ಆಗ್ತಿರೋ ಥರ ಕಂಟ್ರೋಲ್ ಮಾಡೋದು. ಸೊ ಅದು ಖಂಡಿತ ನಮ್ಗಳಿಗೆ ಆಗುತ್ತೆ. ಅಂದರೆ ಸ್ವಲ್ಪ ಕಷ್ಟ. ನಾನು ಒಂದೊಂದು ಪ್ರಾಣಿ ಎಲ್ಲಿಂದನೋ ಬರೋ ಜೀವಕ್ಕೆ 1 ತಿಂಗಳು ನಾನು ಖಂಡಿತ ಕಷ್ಟಪಡ್ತೀನಿ. ನಂಗೆ ಸರ್ಜರಿ ಮಾಡಿಬಿಟ್ರೆ ನಂಗೆ ಸಂತೋಷ. ಸೊ ನಾವೊಂದು ಸ್ವಲ್ಪ ಕಷ್ಟಪಟ್ಬಿಟ್ಟು ಹೇಗೋ ಒಂದು ಸ್ವಲ್ಪ ಮುಟ್ಟಿಸ್ಕೊಳ್ಳಲ್ಲ, ಖಂಡಿತ ಮುಟ್ಟಿಸ್ಕೊಳ್ಳಲ್ಲ ಅವರು. ಅದು ಭಯ ಇದ್ದೇ ಇರುತ್ತೆ, ಮನುಷ್ಯನ ಕಂಡ್ರೆ ಭಯ ಇರುತ್ತೆ. ಯಾಕೆಂದರೆ ನಾನು ನೀವು ಪ್ರೀತಿ ತೋರಿಸ್ಬೋದು, ರೋಡಲ್ಲಿರೋರೆಲ್ಲ ಖಂಡಿತ ಅವ್ರಿಗೆ ಪ್ರೀತಿ ತೋರಿಸಲ್ಲ. ಸೊ ಹಾಗಾಗಿ ಸ್ವಲ್ಪ ಹಾಗೆ ಪ್ರಯತ್ನ ಪಟ್ಟು ಸ್ವಲ್ಪ ಊಟ ಕೊಟ್ಟು ಸ್ವಲ್ಪ ಅವ್ರಿಗೆ ನಂಬಿಕೆ ಬರೋ ಥರ ಮಾಡಿಕೊಂಡು ಒಂದು ಸರ್ಜರಿ ಮಾಡಿಸಿ ಬಿಟ್ಬಿಡಿ. ಖಂಡಿತ ನಾನು ಕೇಳ್ಕೊಳ್ಳೋದಿಷ್ಟೇ, ಅವ್ರ ಲೈಫ್ ಅವ್ರಿಗೆ ಹೇಗೋ ದೇವರು ಅವ್ರಿಗೆ ಬದುಕೋಕ್ಕೆ ಅವಕಾಶ ಕೊಟ್ಬಿಡ್ತಾನೆ. ಮತ್ತು ಆ ಮರಿ ಹಾಕಿದ್ರೆ ಗೊತ್ತಲ್ಲ, ಜನರಿಗೆ ಗಲಾಟೆ, ಮತ್ತು ಮರಿಗಳು ಗಲೀಜು ಮಾಡ್ತೇವೆ, ಬೊಗಳ್ತೇವೆ, ಮತ್ತು ಎಲ್ಲದಕ್ಕಿಂತ ಸಾವುಗಳು. ಆ ಸಾವುಗಳು ನೋಡೋದು ಅಂತೂ ಇನ್ನೂ ನಮಗೆ ನೋವಿನ ಕೆಲಸ. ಸೊ ಹಾಗಾಗಿ ನಿಮಗೆ ಸಾಧ್ಯವಾದರೆ ಹೇಗೋ ಒಂದು ಫ್ರೆಂಡ್ ಮಾಡ್ಕೊಳ್ಳಿ. ಮೇಲ್ಗೆ ನೀವು ಮಾಡಿಸ್ತಿದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ಫೀಮೇಲಿಗಾರು ನೀವು ಒಂದು ಪ್ರಯತ್ನ ಪಡಿ. ಮೇಲಿಗೆ ಮಾಡಿದ್ರು ತುಂಬ ಒಳ್ಳೆಯದೇ, ಗಲಾಟೆಗಳಾಗಲ್ಲ, ಜಗಳಗಳಾಗಲ್ಲ. ಒಂದು ಹೆಣ್ಣಾಯಿಂದ 15-20 ಗಂಡಾಯಿಗಳು ಹೋಗುತ್ತೆ, ಅದು ಮೇಲೂ ಇಂಪಾರ್ಟೆಂಟು. ಅದಕ್ಕಿಂತ ತುಂಬ ಇಂಪಾರ್ಟೆಂಟ್ ಹೆಣ್ಣಾಯಿಗಳು. ಹೆಣ್ಣದು ಮಾಡಿಸಿ ಆಮೇಲೆ ನಿಮ್ಗೆ ಅವಕಾಶ ಸಿಕ್ಕರೆ ಗಂಡಾಯಿನ ಖಂಡಿತ ನೀವು ಸರ್ಜರಿ ಮಾಡಿಸಿ. ಸೊ ಫೈನಲಾಗಿ ಇವಳು ಭಯ ಪಟ್ಕೊಂಡು ಕೂತಿದ್ದಾಳೆ, ಊಟ ತಿಂದಿಲ್ಲ, ಬಿಸ್ಕೆಟ್ ತಿಂದಿಲ್ಲ, ಏನೂ ತಿಂದಿಲ್ಲ. ನಾನು ಅವಳ ಜೊತೆಲೇ ಕೂತ್ಕೊಂಡಿದ್ದೀನಿ. ಅವಳನ್ನ ಕಳಿಸೋ ತನಕ ಪರವಾಗಿಲ್ಲ, ಒಂದಿನ ನಮ್ಮ ಕೆಲಸ ಲೇಟ್ ಆದ್ರೂ ಆಗಲಿ ಚಿಂತೆ ಇಲ್ಲ. ಫೈನಲಾಗಿ ಅವಳು ಸರ್ಜರಿಗೆ ಬಂದು ಸೇಫಾಗಿ ಆಮೇಲೆ 1 ವಾರ ನಾನು ಇಲ್ಲೇ ಇಟ್ಕೊಳ್ತೀನಿ. 1 ವಾರ ಆದಮೇಲೆ ನಾನು ವಾಪಸ್ ಬಿಟ್ಬಿಡ್ತೀನಿ. ಅವಳ ಪಾಡಿಗಳು ಹೋಗಿ ಬದುಕೊಳ್ಳಿ, ಬಂದು ಊಟ ತಿನ್ಕೊಂಡು ಹೋಗ್ತಾಳೆ. ಸೊ ಹಾಗಾಗಿ ನಂದು ಒಂದು ರಿಕ್ವೆಸ್ಟು, ಸಾಧ್ಯವಾದರೆ ಖಂಡಿತ ನಮ್ಮ ಕೈಯಲ್ಲಿ ಆಗದೆ ಇರೋದು ಏನಿಲ್ಲ, ಆಗುತ್ತೆ, ಸ್ವಲ್ಪ ಪ್ರಯತ್ನ ಪಡಬೇಕು. ನಮ್ಮ ನಡುತ್ತಾಳೆ ಅವಳು, ಸ್ವಲ್ಪ ಭಯ, ಪ್ರಯತ್ನ ಪಟ್ಟರೆ ಖಂಡಿತ ಆಗುತ್ತೆ. ಸೊ ಸಾಧ್ಯವಾದರೆ ನೀವು ಆ ಮಕ್ಕಳು ಒಂದೊಂದು ಸಹಾಯ ಮಾಡಿ, ಒಬ್ಬೊಬ್ಬರು ಒಂದೊಂದು ಆಪ್ರೇಷನ್ ಒಂದೊಂದು ಸಹಾಯ ಮಾಡಿದ್ರೆ ಖಂಡಿತ ಮಕ್ಕಳು ಸಂತಾನನೂ ಕಡಿಮೆ ಆಗುತ್ತೆ, ಅವರು ಚೆನ್ನಾಗಿರ್ತಾರೆ, ಜಗಳಗಳಾಗಲ್ಲ, ಅಕ್ಕಪಕ್ಕನೂ ಕಿರಿಕಿರಲ್ಲ. ಯಾಕೆಂದರೆ ಮರಿಗಳು ಜಾಸ್ತಿ ಆದಷ್ಟು ತಲೆನೋವು, ಅದು ಗೊತ್ತಿರೋ ವಿಷಯನೆಲ್ಲ. ಸೊ ಹಾಗಾಗಿ ನಂದೊಂದು ಸಣ್ಣ ರಿಕ್ವೆಸ್ಟು, ಆ ಥರ ಮಕ್ಳಿಗೊಂದು ಸಹಾಯ ಮಾಡಿ.